ರಾಜಧಾನಿ ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆಗೆ ಎಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ, ಏನೆಲ್ಲ ಸಮಸ್ಯೆಗಳಾಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಪಾಲಿಕೆ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಪ್ರತಿ ವರ್ಷವೂ ನಾವು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮರಗಳು ಧರಾಶಾಹಿಯಾಗಿದೆ, ಚರಂಡಿಗೆ ನೀರು ಸರಾಗವಾಗಿ ಹರಿದು ಹೋಗ್ತಾ ಇಲ್ಲ, ರೋಡ್ ಬ್ಲಾಕ್ ಆಗಿದೆ, ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ, ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿದೆ. ಸಾಲು ಸಾಲು ಸಮಸ್ಯೆಗಳ ಲಿಸ್ಟ್ ಅನ್ನ ನಾವೇ ಕೊಡ್ತೀವಿ ಬಿಬಿಎಂಪಿಗೆ. ಇದರಲ್ಲಿ ಒಂದಾದ್ರೂ ಸಮಸ್ಯೆಯನ್ನ ಬಗೆಹರಿಸುವಂತಹ ಜವಾಬ್ದಾರಿಯನ್ನ ಬಿಬಿಎಂಪಿ ತೋರಿಸಲಿ. ನೋಡಿ ಎಲ್ಲೆಲ್ಲ ಏನೇನು ಸಮಸ್ಯೆ ಆಗಿದೆ. ಇಡೀ ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಸಮಸ್ಯೆ ಒಂದ್ ಕಡೆ ಆದ್ರೆ, ರಾಜ್ಯದಾದ್ಯಂತವೂ ಕೂಡ ಹೆಚ್ಚಿನ ಮಳೆಯ ಸಮಸ್ಯೆ. ರಾಜ್ಯದಾದ್ಯಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯ ಅವಾಂತರದಿಂದ ಭಾರಿ ತೊಂದರೆಗಳು ಆಗ್ತಾ ಇರೋದು. ವರುಣಾರ್ಭಟಕ್ಕೆ ಅವಾಂತರಗಳ ಸರಮಾಲೆ. ಬೆಂಗಳೂರಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ, ಮಳೆ ಬಂದ್ರೆ ಮಳೆಯ ಜೊತೆಗೆ ಸಾಲು ಸಾಲು ಸಮಸ್ಯೆಗಳು ಕೂಡ ಬಂದುಬಿಡುತ್ತೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲೆಲ್ಲಿ ಮರಗಳು ಕಟ್ಟಾಗಿ ರಸ್ತೆ ಮೇಲೆ ಬಿದ್ದು, ವಾಹನಗಳ ಮೇಲೆ ಬಿದ್ದು ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ರಾಜ್ಯದ ಹಲವು ಕಡೆನೂ ಕೂಡ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಗದಗ್, ಕೊಪ್ಪಳ ಸೇರಿದಂತೆ ಅನೇಕ ಕಡೆ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿದೆ. ಒಂದ್ ಕಡೆ ರೈತರ ಮೊಗದಲ್ಲಿ ಮಂದಹಾಸ. ಮುಂಗಾರು ಮಳೆ ಬಿತ್ತನೆ ಕಾರ್ಯ ಈಗಾಗಲೇ ಭರದಿಂದ ಸಾಗಿದೆ. ಮಳೆ ಬರ್ತಾ ಇರುವ ಹಿನ್ನೆಲೆ ರೈತರು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅವಾಂತರವೂ ಕೂಡ ಸೃಷ್ಟಿಯಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಯಾವ ರೀತಿ ಸಮಸ್ಯೆಗಳ ಸರಮಾಲೆ ಇದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ. ರಾತ್ರಿ ಸುರಿದಂತಹ ಮಳೆಗೆ ಬಹುತೇಕ ಕಡೆ ಕರೆಂಟ್ ಕಟ್ ಆಗಿದೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಇನ್ನೂ ಕೂಡ ಕರೆಂಟ್ ಇಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ರೋಡ್ಗಳಂತೂ ಬ್ಲಾಕ್ ಆಗಿದೆ. ಸೋಮವಾರ ಆಫೀಸಿಗೆ ಹೋಗುವಂತಹ ತರಾತುರಿಯಲ್ಲಿರುವಂಥವರು ರಸ್ತೆಗಳಲ್ಲಿ ಈ ರೀತಿ ಮರಗಳು ಬಿದ್ದಿರೋದ್ರಿಂದ ಇವತ್ತು ಅವರು ಸಮಸ್ಯೆಯನ್ನ ಎದುರಿಸೋದು ಪಕ್ಕ. ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಈ ಟ್ರಾಫಿಕ್ ಬಿಸಿಯನ್ನ ಎದುರಿಸೋದು ಕೂಡ ಪಕ್ಕ. ಸೊ ಈ ರೀತಿಯ ಸಮಸ್ಯೆಗಳು ಆಗ್ತಾ ಇರುವಂಥದ್ದು ಒಂದು ಮಳೆಯಿಂದ ರಾಜಧಾನಿ ಬೆಂಗಳೂರಿನಲ್ಲಿ. ಈಗ ವಿವಿಧ ದೃಶ್ಯಗಳನ್ನ ತಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಳ್ಳಾರಿಯಲ್ಲಿ ಮಳೆಯಿಂದಾಗಿ ಯಾವ ರೀತಿ ಸಮಸ್ಯೆ ಆಗಿದೆ, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ, ಜೀವಕಳೆ ಬಂದಿದೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಮಳೆಯಿಂದಾಗಿ ಯಾವ ರೀತಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ. ಅಲ್ಲಿ ಮೇಲ್ಸೇತುವೆಯ ಮೇಲೆ ನೀರು, ಹೀಗಾಗಿ ಅಲ್ಲಲ್ಲೇ ವಾಹನಗಳು ನಿಂತು ಬಿಟ್ಟಿವೆ. ಇನ್ನು ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಅಂಡರ್ ಪಾಸ್ನಲ್ಲಿ ನೀರು ನುಗ್ಗಿ ವಾಹನ ಸವಾರರು ಸಿಕ್ಕಾಕೊಂಡು ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿ. ಇನ್ನು ವಿಜಯಪುರದಲ್ಲಿ ಗಮನಿಸ್ತಿದ್ದೀರಿ, ಅಲ್ಲಿಯೂ ಕೂಡ ಮಳೆಯ ಸಿಂಚನ, ರೈತರ ಮೊಗದಲ್ಲಿ ಮಂದಹಾಸ. ಇನ್ನು ರಸ್ತೆಗಳು ನದಿಗಳಾಗಿ ಮಾರ್ಪಟ್ಟಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬೆಂಗಳೂರು, ಬಾಗಲಕೋಟೆ, ವಿಜಯಪುರ, ಬಳ್ಳಾರಿ ಈ 4 ಕಡೆ ಮಳೆಯಿಂದಾಗಿ ಏನೆಲ್ಲ ಪರಿಸ್ಥಿತಿಯನ್ನ ಎದುರಿಸುವಂತಹ ಸಂದರ್ಭ ಅಲ್ಲಿನ ಜನರಿಗೆ ಬಂದಿದೆ. ದೃಶ್ಯಗಳಲ್ಲಿ ತಾವು ನೋಡ್ತಾ ಇದ್ದೀರಿ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಧ್ರುವ, ಹಾಗೇನೆ ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ. ಮೊದಲನೇದಾಗಿ ಧ್ರುವ, ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದ್ದಂಗೆ ಸಮಸ್ಯೆಗಳು ಕೂಡ ಬಂದ್ಬಿಡುತ್ತೆ. ನಮ್ಮದು ಬೇಸಿಕ್ ಕ್ವಶನ್ ಏನಂತಂದ್ರೆ, ಪಾಲಿಕೆ ಏನ್ ಮಾಡುತ್ತೆ ಅಂತ. ಮಳೆ ಬಂದು ಅವಾಂತರ ಸೃಷ್ಟಿ ಆದ್ಮೇಲೆ ಎಚ್ಚೆತ್ಕೊಳ್ಳೋದಲ್ಲ, ಮರ ಬಿದ್ದ ಮೇಲೆ ಎತ್ತೋದಕ್ಕೆ ಬರೋದಲ್ಲ. ಮೊದಲೇ ಒಂದು ಮಳೆ ಬಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನುವಂತಹ ಕನಿಷ್ಠ ಜ್ಞಾನ ಪಾಲಿಕೆಗೆ ಇರಬೇಕಾಗುತ್ತೆ. ಹವಾಮಾನ ಇಲಾಖೆ ಹೋದ ವಾರದಿಂದಾನೂ ಹೇಳ್ತಾ ಇದೆ, ಭಾರಿ ಬಿರುಗಾಳಿ ಸಹಿತ ಮಳೆ ಆಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಅಲರ್ಟ್ ಕೊಟ್ಟಿದ್ದಾರೆ. ಆದರೂ ಪಾಲಿಕೆ ನಮಗೂ ಮಳೆಗೂ ಸಂಬಂಧ ಇಲ್ಲ, ಸಮಸ್ಯೆಗೆ ನಮಗೆ ದೂರ ಅನ್ನೋ ರೀತಿ ವರ್ತಿಸ್ತಾ ಇದೆ. ಯಾಕೆ ಈ ರೀತಿ?
ಶ್ರೀಪಾದ್, ಏನು ನಿನ್ನೆ ಸುರಿದಂಥ ಮಳೆಗೆ ಸಾಕಷ್ಟು ಅವಾಂತರ ಆಗಿರೋದು ಎಲ್ಲ ಕಡೆ ಕೂಡ ಗಮನಿಸ್ತಾ ಇದ್ದೀವಿ. ಆದರೆ ಇವತ್ತು ಆ ಅವಾಂತರ ಆದಂತಹ ಕೆಲವೊಂದಿಷ್ಟು ಇದನ್ನ ತೆರವು ಮಾಡುವಂಥ ಕೆಲಸವನ್ನ BBMP ಮಾಡಿಲ್ಲ. ನಾನೀಗ ನೇರವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ವಿಜಯನಗರದ ಪೈಪ್ಲೈನ್ ರಸ್ತೆಗಳಿದ್ದೀನಿ. ಇಲ್ಲಿ ಮರ ಬಿದ್ದು ಸುಮಾರು 12 ಗಂಟೆ ಮೇಲಾಗಿದೆ. ಆದರೂ ಕೂಡ ಇಲ್ಲಿ BBMP ಆಗಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಇನ್ನೂ ಬಂದಿಲ್ಲ. ಈ ಮರ ಬಿದ್ದಂತಹ ಕಾರಣಕ್ಕಾಗಿ ಮನೆಯೊಳಗೆ ನಿವಾಸಿಗಳು ಇನ್ನೂ ಒಳಗಿದ್ದಾರೆ. ಅವರು ಹೊರ ಬರಲಿಕ್ಕೂ ಆಗದಂಥ ಪರಿಸ್ಥಿತಿ ಸದ್ಯ ಇಲ್ಲಿ ನಿರ್ಮಾಣವಾಗಿದೆ. ಈ ಮರ ಬಿದ್ದು ಅನಾಹುತ ಆಗೋಗಿದೆ. ಓಕೆ, ಅವರು ನಿವಾಸಿಗಳು ಎಷ್ಟೇ ಫೋನ್ ಮಾಡಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಸ್ಥಳಕ್ಕೆ ಬರದೇ ಇರೋದು ಎಷ್ಟು ಅಂತ, ಯಾವ ರೀತಿ ಇವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನಿವಾಸಿಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ನಿನ್ನೆ 6:30 ಸುಮಾರಿಗೆ ಈ ಒಂದು ಮರ ಕೆಳಗೆ ಬಿದ್ದಿದೆ. ಇದರಿಂದಾಗಿ ಮೆಡಿಕಲ್ ಶಾಪ್ನಲ್ಲಿ ನಿಂತಿದ್ದಂತಹ ಒಂದು 4-5 ಜನ ಇದ್ರು. ಅವರು ಮೇಲ್ಗಡೆ ಹೋಗಿ ನಿಂತಿದ್ರು. ಅವರಿಗೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಇಲ್ಲಿ ಕೆಳಗಡೆ ನಿಲ್ಲಿಸಿದಂತಹ ಗಾಡಿಗಳು ಸಂಪೂರ್ಣವಾಗಿ ಜಖಮ್ ಆಗಿದ್ದಾವೆ. ನಾಗಭೂಷಣ್ ಎಂಬವರಿಗೆ ಸೇರಿದಂತಹ ಮನೆ ಅಲ್ಲಿ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಮನೆಗೆ ಹೊರಬರಲಿಕ್ಕೆ ಕೂಡ ಈಗ ಸದ್ಯ ಯಾವುದೇ ದಾರಿ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BBMP ಹೆಲ್ಪ್ ಲೈನ್ಗೆ ಸಾಕಷ್ಟು ಬಾರಿ ನಿವಾಸಿಗಳು ಕರೆ ಮಾಡಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಅಂತ. ಹೀಗಾಗಿ ನಿವಾಸಿಗಳು ನಾವು ಎಷ್ಟು ಸಲ ಫೋನ್ ಮಾಡೋದು, ಇವರಿಗೆ ಟ್ಯಾಕ್ಸ್ ಮಾತ್ರ ಪೇ ಮಾಡಬೇಕಾ, ನಾವು ಒಂದು ಜಸ್ಟ್ ಹೊರಗಡೆ ಬರಲಿಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿ ಕೊಡ್ತಾ ಇಲ್ಲ ಅಂತ ನಾವು ಕಳೆದ 1 ಗಂಟೆ ಹಿಂದೆ ರಿಪೋರ್ಟ್ ಮಾಡಿದ್ವಿ. ಇನ್ನೂ ಕೂಡ BBMP ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಮನೆ ಒಳಗಿದ್ದವ್ರ ಕತೆ ಏನಾಗಿದೆ ಅಂತ ಕೂಡ ನೋಡುವಂತಹ ಪರಿಸ್ಥಿತಿಗೆ ಬಂದಿಲ್ಲ. ಮನೆಯಲ್ಲಿದ್ದವ್ರು ಇಬ್ರು ಕಾಂಪೌಂಡ್ ಅನ್ನು ಹಾರ್ಕೊಂಡು ಸದ್ಯ ಹೊರಗೆ ಬಂದಿದ್ದಾರೆ. ಆದರೆ ಒಳಗೆ ಇನ್ನೂ ಇರೋರನ್ನ ರೆಸ್ಕ್ಯೂ ಮಾಡೋದು ಅಥವಾ ಅವ್ರು ಹೊರಗೆ ಬರಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಿತ್ತು BBMP, ಅದನ್ನ ಕೂಡ ಮಾಡಿಲ್ಲ. ಈ BBMPಯ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಹಾಗೆ ಇಲ್ಲಿನ ನಿವಾಸಿಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಇಲ್ಲಿನ ಸ್ಥಳೀಯರನ್ನೇ ಮಾತಾಡಿಸ್ತಾ ಇದ್ದೀನಿ. ಸರ್, ಇದು ಎಷ್ಟು ಗಂಟೆಗೆ ಆಗಿದ್ದು, ಎಷ್ಟು ಜನ ಇದ್ದಾರೆ ಸರ್? ಇವರು ಹೇಳಿದ್ರಲ್ಲ, ಸಂಜೆ ನೆನ್ನೆ 6:15 ಗಂಟೆಗೆ ಆಗಿರೋದು. BBMPಗೆ ಒಂದು 150 ಫೋನ್ ಮಾಡಿದ್ದಾರೆ, ಬೆಸ್ಕಾಂ ಮಾಡಿದ್ದಾರೆ, ಪೊಲೀಸರು ಮಾಡಿದ್ದಾರೆ, ಎಲ್ಲರಿಗೂ ಮಾಡಿದ್ದಾರೆ, ಯಾರೂ ಬಂದಿಲ್ಲ. ನಾನು ನಾಗಭೂಷಣ್ ಅವರು ಇವರೇ ಮನೆ ಮಾಲೀಕರು, ಇವರನ್ನೇ ಕೇಳ್ತೀನಿ. ಸರ್, ನಾವು 1 ಗಂಟೆಯಿಂದ ರಿಪೋರ್ಟ್ ಮಾಡಿದ್ವಿ, ಇನ್ನೂ BBMP ಅವ್ರು ಬಂದಿಲ್ಲ. ಈಗ ಒಳಗಡೆ ಇದ್ದವ್ರು ಏನು ಮಾಡ್ತಾ ಇದ್ದಾರೆ? ಒಳಗಡೆ ತಾಯಿ ಆರೋಗ್ಯವಾಗಿದ್ದಾರೆ, ಹುಷಾರಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ತಿಂಡಿ ಕೊಟ್ಟಿದ್ದೀವಿ, ಆರಾಮಾಗಿದ್ದಾರೆ. ಬಟ್ ಈಚೆ ಎಲ್ಲ ಹಂಗೂ ಹಿಂಗೂ ಮಾಡಿ ಮನೆಯವರೆಲ್ಲ ಈಚೆ ಬಂದ್ವಿ. ತಾಯಿ ಮಾತ್ರ ಒಳಗೆ ಇದ್ದಾರೆ. ಏನು ಅಂಥದ್ದೇನು ಹೆಲ್ತ್ ಪ್ರಾಬ್ಲಮ್ ಇಲ್ದಿರೋದು ಸ್ವಲ್ಪ ಸೇಫು. ಆದರೂ ಗಾಬರಿ ಇರುತ್ತಲ್ಲ, ಆವಾಗ ಹೋಗಿ ಮಾತಾಡ್ಸ್ಕೊಂಬತ್ತೀವಿ. ಹೋಗೋಕ್ಕೆ ಜಂಪ್ ಮಾಡ್ಕೊಂಡು ಹೋಗ್ಬೇಕು, ಸರ್ಕಸ್ ಮಾಡ್ಕೊಂಡು. ನೀವು TV ಅವ್ರು ಬಂದು, ಮಾಧ್ಯಮದವ್ರು ಬಂದರೂ ನಿಮಗೆ 1 ಗಂಟೆ ಆದರೂ ನಿಮ್ಗೆ ಈ ಥರ ರೆಸ್ಪಾನ್ಸ್ ಬರುತ್ತೆ. ನಮ್ಮಂಥ ಪಬ್ಲಿಕ್ ಇನ್ನೆಂಥ ಸರ್ವಿಸ್ ಇರ್ಬೋದು ಲೆಕ್ಕ ಹಾಕ್ಕೊಳ್ಳಿ. ನೀವು TV ಹಾಕಿ ಪಬ್ಲಿಕ್ ಆಗಿ ಎಲ್ಲ ಮಾಡಿದ್ರು ಇನ್ನೂ ರೆಸ್ಪಾನ್ಸ್ ಇಲ್ಲ. ನಮ್ಮಂಥ ಆರ್ಡಿನರಿ ಮನುಷ್ಯನಿಗೆ ಎಷ್ಟು ಅಂತ ಅಷ್ಟೇ ಸರ್. ಅದೇ ಬೆಳಗ್ಗೆ ನಿನ್ನೆಯಿಂದ ಕೂಡ ಕರೆ ಮಾಡಿದ್ರು, ಯಾರು ಕೂಡ ಬಂದಿಲ್ಲ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದೇ ಮನೆ, ಆದರೆ ಮನೆಯಿಂದ ಹೊರ ಬರಲಿಕ್ಕೆ ಕೂಡ ದಾರಿ ಇಲ್ಲ. ಈಗ ಸದ್ಯ ಇದೊಂದು ಕಾಂಪೌಂಡ್ ಕಾಣಿಸ್ತಾ ಇದೆ ನೋಡಿ, ಇದರಲ್ಲಿ ಹಾರ್ಕೊಂಡು ವಾಪಸ್ ಅಂದರೆ ಹೊರಗೆ ಬರ್ತಾ ಇದ್ದಾರೆ. ಈ ಗೇಟ್ ಎಲ್ಲ ಲಾಕ್ ಆಗಿ ಹೋಗಿದೆ. ಇನ್ನೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಸಿಬ್ಬಂದಿ ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಸುಮಾರು 100ರಿಂದ 125 ಬಾರಿ ನಾವು ಕರೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಫೈನ್ ಧ್ರುವ, ಮತ್ತೆ ಸಂಪರ್ಕ ಮಾಡ್ತೀನಿ, ಸಂಪರ್ಕದಲ್ಲಿ ಇರಿ ತಾವು. ಬಾಗಲಕೋಟೆಯಿಂದ ನಮ್ಮ ಪ್ರತಿನಿಧಿ ಸಿದ್ದು ದುತ್ತುರ್ಗಾವಿ ನೇರ ಸಂಪರ್ಕದಲ್ಲಿ. ಸಿದ್ದು, ಒಂದ್ ಕಡೆ ರೈತರಿಗಂತೂ ಖುಷಿ ಇರುತ್ತೆ, ಮಳೆ ಬಂತು, ಯಾಕಂದ್ರೆ ಬಿತ್ತನೆ ಕಾರ್ಯ ಭರದಿಂದ ಸಾಗಿದೆ. ಮತ್ತೊಂದು ಕಡೆ ಸಮಸ್ಯೆಗಳು ಆಗಿದೆಯಾ? ಶ್ರೀಪಾದ್, ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ 4 ದಿನಗಳಿಂದ ಏನು ಒಂದು ರೈತರಿಗೆ ಸಡುವು ಕೊಟ್ಟಂಥ ಮಳೆ, ಇವತ್ತಿನ ದಿವಸ ನಸುಕಿನ ಜಾವ ಮತ್ತೆ ಒಂದು ಮಳೆ ಆಗ್ತಿದ್ದು ಸಾಕಷ್ಟು ಒಂದು ಏನು ಹುನಗುಂದಾಗಿರ್ಬೋದು, ಇಲ್ಕಲ್ ತಾಲೂಕುಗಳಲ್ಲಿ ಕೂಡ ಸಾಕಷ್ಟು ಒಂದು ಮಳೆ ಬರ್ತಾ ಇದ್ದಂಥದ್ದು ಕೂಡ ಕಾಣ್ತಾ ಇರ್ಬೋದು. ಅದೇ ರೀತಿಯಾಗಿ ನಾವೀಗ ಬಾಗಲಕೋಟೆಯ ಸಮೀಪದಲ್ಲಿ ನಾವೀಗಿದ್ದೀವಿ. ಏನು ಜಿಲ್ಲೆಯಲ್ಲಿ ಅನೇಕ ಹಳ್ಳಿಗಳಲ್ಲಿಯೂ ಕೂಡ ಒಂದು ಮಳೆ ಸಿಂಚನ ಹೆಚ್ಚಾಗಿದ್ದು ರೈತರ ಮುಖದಲ್ಲಿ ಒಂದು ಮಂದಹಾಸ ಮೂಡಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಷ್ಟು ದಿನಗಳು 2 ವರ್ಷಗಳಿಂದ ಏನು ಬರಗಾಲದಲ್ಲಿದ್ದಂಥ ಜನ ಇವತ್ತಿನ ದಿವಸ ಒಂದು ಬರದಿಂದ ಹೊರಗೆ ಬರಲಿಕ್ಕೆ ರೈತರು ಒಂದು ಖುಷಿಯಾಗಿ ಚೆನ್ನಾಗಿ ಮಳೆ ಆಗ್ತಾ ಇದೆ ಅನ್ನುವಂಥ ಖುಷಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಏನು ಈಗ ಮುಂಗಾರು ಮಳೆಗೂ ಕೂಡ ಬಿತ್ತನೆಗೂ ಕೂಡ
ಹೊಲವನ್ನು ಹದ ಮಾಡಿಕೊಳ್ಳುವಂಥದ್ದಾಗಿರ್ಬೋದು. ಜೊತೆಗೆ ಏನು ನಿನ್ನೆ ಆಗ್ತಿರ್ತಕ್ಕಂಥ ಮಳೆಯಲ್ಲಿ ಸಾಕಷ್ಟು ಒಂದು ರೈತರಿಗೆ ಖುಷಿಯಾಗಿದೆ. ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲಿ 4 ದಿನಗಳಿಂದ ಏನು ಒಂದು ಮಳೆ ಒಂದು ಶಾಂತವಾಗಿತ್ತು, ಮತ್ತು ಇವತ್ತಿನ ನಸುಕಿನ ಜಾವ ಒಂದು ಜಿಟಿ ಮಳೆ ಪ್ರಾರಂಭವಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ದು ನಾವೀಗ ನೋಡ್ತಾ ಇದ್ದೀವಿ. ಸಾಕಷ್ಟು ಬಾಗಲಕೋಟೆಯ ನಗರದಲ್ಲಾಗಿರ್ಬೋದು ಮಳೆ ಒಂದು ಸಿಂಚನ ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು. ನಸುಕಿನ ಜಾವದಿಂದ ಒಂದು ಮಳೆ ಬಂದು ಸಾಕಷ್ಟು ಒಂದು ಏನು ಹುನಗುಂದ ತಾಲೂಕಿನಲ್ಲಾಗಿರ್ಬೋದು ಮತ್ತು ಇಳಕಲ್ ತಾಲೂಕಿನಲ್ಲಿಯೂ ಕೂಡ ಸಾಕಷ್ಟು ಮಳೆ ನೀರಿನಿಂದ ರೋಡ್ಗಳಾಗಿರ್ಬೋದು ಮತ್ತು ಅನೇಕ ಒಂದು ಹೊಲಗಳಲ್ಲಿಯೂ ಕೂಡ ನೀರು ತುಂಬಿದಂಥ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬಂದಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸಿದ್ದು ದುತ್ತುರ್ಗಾವಿ ಮಾಹಿತಿಗಾಗಿ. ಹಾಗೆ ಧ್ರುವ, ನಿಮಗೂ ಕೂಡ ಧನ್ಯವಾದ.